ಈ ದುರುಳರು ರಾಕ್ಷಸರು ವರದ ಬಲದ ಮೇಲೆ ಮೆರೆಯುತ್ತಾರೆ. ದೇವೇಂದ್ರನ ಪರಿಸ್ಥಿತಿ ಹೇಗಾಯಿತು ನೋಡಿ. ಸುರಗದ್ದುಗೆ ಎನ್ನುವುದು ಆ ನರಕನ ಪಾಲಾಗಿ ಹೋಯಿತು. ಮೂರು ಲೋಕದ ಪರಿಸ್ಥಿತಿ ಏನಾಗಿತ್ತು ಎನ್ನುವುದಾಗಿ ಒಮ್ಮೆ ವಿಚಾರ ಮಾಡಿ ನೋಡಿದರು. ಜೊತೆಯಲ್ಲಿ ನೀರೇ ಇಲ್ಲದಾಗಿತ್ತು. ನೀರು ಒಣಗುವುದಕ್ಕೆ ಪ್ರಾರಂಭವಾಗ್ತಾ ಉಂಟು. ಯಾರನ್ನು ಹೋಗುವುದು ಇದನ್ನು ಹೇಳುವುದು? ಯಾರನ್ನು ಬ್ರಹ್ಮನನ್ನೇ ಕರೆದುಕೊಂಡು ತೊರೆದು ಹೋಗುವುದು ಶ್ರೇಷ್ಠ ಎನ್ನುವುದು ನೇರವಾಗಿ ಆ ಶ್ರೀಮನ್ನಾರಾಯಣ ಇದ್ದಲ್ಲಿ ಹೋಗಿ ವಿಷಯವನ್ನು ಅರುಹಿ ಏನು ಎನ್ನುವುದಂತೆ.
ನನಗೆ ಆಶ್ಚರ್ಯವಾಗುತ್ತಿದೆ ಅಯ್ಯ. ಹಾ, ಅವಸರವಾಗಿ ಹೌದು. ಸಕಲ ದೇವತೆಗಳನ್ನ ಒಡಗೂಡಿ ಹೌದು. ಕೋಟಿ ದೇವತೆಗಳನ್ನ ಸೇರಿಕೊಂಡು ನನ್ನಲ್ಲಿಗೆ ಬಂದಿದ್ದೀಯಲ್ಲ. ಹೌದು ದೇವ. ಬಂದಿದ್ದು ಮಾತ್ರವಲ್ಲ, ಹಾ, ನಿನ್ನ ಮುಖ ಎನ್ನುವುದು ಬಾಡಿ ಹೋಗಿದೆ. ಹೌದು. ಮನಸ್ಸಿನ ಒಳಗಿನ ಕದನವನ್ನ ಹಾ. ಮುಖ ಎನ್ನುವುದು ಸೂಚಿಸುತ್ತದಂತೆ. ಹೌದು. ಹಾಗಾಗಿ ಕೇಳುತ್ತಿದ್ದೇನೆ, ಹಾ. ಏನಾಯಿತು? ಯಾರಿಂದ ತೊಂದರೆಯಾಯಿತು? ಇಷ್ಟೆಲ್ಲ ಜನರನ್ನ ಸೇರಿಕೊಂಡು ದೇವತೆಗಳನ್ನ ಸೇರಿಕೊಂಡು ನನ್ನಲ್ಲಿಗೆ ಬಂದು ದೀನನಾಗಿ ಕುಳಿತಿದ್ದೀಯಲ್ಲ, ಕಾರಣವೇನೆನ್ನುವುದನ್ನು ಹೇಳುತ್ತೀಯಾ? ಕರುಣಾಳುಗಳ ದೇವ ಶರಣ ಸಂಜೀವ, ಕರುಣಾಳುಗಳ ದೇವ ಶರಣ ಸಂಜೀವ, ಗುಣಭರಿತ ಚಿತ್ತೈಸು ಭಿನ್ನಪವ, ಗುಣಭರಿತ ಚಿತ್ತೈಸು ಭಿನ್ನಪವ, ಧರಣಿಯಾತ್ಮಜನಾದ ದುರುಳ ನರಕಾಸುರನು, ಧರಣಿಯಾತ್ಮಜನಾದ ದುರುಳ ನರಕಾಸುರನು, ಸುರಯೋಗವನ್ನು ತೋರಿಕೊಂಡ, ಸುರಯೋಗವನ್ನು ತೋರಿಕೊಂಡ. ದೇವ, ದೇವೇಶ, ಪ್ರತಿಯೊಂದು ಸಕಲ ಜೀವರಾಶಿಗಳೆಲ್ಲವೂ ಹಾ, ಈ ಬ್ರಹ್ಮಾಂಡವೇ ನಿನ್ನ ಉದರದಲ್ಲಿರುವುದು ಎನ್ನುವುದು ನಾನು ಅರಿತಿದ್ದೇನೆ. ಹಾ, ಇಲ್ಲಾದಂತಹ ಘಟನೆಗಳು ನೀನು ಅರಿಯದೇ ಇರುವವನಲ್ಲ. ಸರಿ, ಆದರೆ ಕೆಲವೊಂದು ನಿನ್ನ ಮಾತುಂಟು, ಹಾ, ಶಂಕದಿಂದಲೇ ಬಂದರೆ ಮಾತ್ರ ತೀರ್ಥ ಎನ್ನುವುದಾಗಿ. ಹೌದಲ್ಲವೇ? ಈ ವಿಷಯವೆಲ್ಲವೂ ನನ್ನ ಬಾಯಲ್ಲೇ ಕೇಳಬೇಕೆನ್ನುವಂತಹ ಕುತೂಹಲದಿಂದ ಹಾ, ನನ್ನಲ್ಲೇ ಕೇಳ್ತಾ ಇದ್ದೀಯ. ಹೌದು, ಹೌದು ದೇವ. ಹಾ, ಓಲಗನಸ್ಥರಾಗಿರುವಂತಹ ಸಂದರ್ಭಕ್ಕೆ ಚಲರೋರ್ವ ಬಂದು ಆಡಿದ ಸರಿ, ಉರುಳರಾದಂತಹ ನರಕಾಸುರ ಪ್ರಾಜ್ಯೋತಿಷಾಪುರದ ಅಧಿಕಾರಿಯಾದಂತಹ ಆತ ಯುದ್ಧಕ್ಕಾಗಿ ದುರಕೊಡುವುದಕ್ಕಾಗಿ ನಮ್ಮೂರಿಗಾಗಿ ಬಂದಿದ್ದಾನೆ ಎನ್ನುವುದಾಗಿ ಕೇಳಿದಂತ ನಾನು ಅವನೊಡನೆ ದುರ ಕೊಡುವುದಕ್ಕಾಗಿ ನಮ್ಮೆಲ್ಲಾ ದೇವತೆಗಳನ್ನು ಕೂಡಿ ಕರೆದುಕೊಂಡು ಮುಂದಾಗಿ ಹೋದೆ. ಆದರೆ ಸೋತವರು ನಾವು. ನಮ್ಮ ಎಲ್ಲಾ ಸಕಲ ಸುವಸ್ತುಗಳೆಲ್ಲವೂ ಆತ ಕೊಯ್ದಿದ್ದಾನೆ. ಏನು ಮಾಡಬೇಕು, ಮುಂದೆ ಈ ಮೂರು ಲೋಕದ ಕಥೆ ಏನಾದೀತು ಎನ್ನುವುದಕ್ಕಾಗಿ ಚಿಂತಾಗ್ರಾಂತನಾಗಿ ನಿನ್ನೊಂದಿಗಾಗಿ ಬಂದಿದ್ದೇನೆ ದೇವ. ದೇವೇಶ, ಬೆರಬೆರದಿ ವಿಜೇಂದ್ರಾನಿ ಮುಕ್ತಾನಿ,
ಸಮಾಧಾನವಾಗಿದೆ, ಹೌದಾ? ಸಂತೋಷಗೊಂಡಿದ್ದೇನೆ. ಸರಿ. ಏನೋ ಒಂದು ಮುಂದೆ ಹಾ. ಒಳ್ಳೆಯದಾಗ್ತದೆ, ಶುಭದ ಸಂಕೇತ ಎನ್ನುವುದು ಹಾ. ನನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಉಂಟು ದೇವ. ದೇವೇಶ, ಹಾ. ಯಾವುದೇ ಕಾರಣಕ್ಕೂ ಭಯಪಡುವುದು ಬೇಡ. ಹಾ. ಆ ಭೌಮಾಸುರ ಹಾ. ನಿಮ್ಮನ್ನ ಹಿಂಸಿಸಿದ್ದಾನೆ, ಹೌದು. ಸುವಸ್ತುಗಳನ್ನ ಅಪಹರಿಸಿದ್ದಾನೆ, ಹ್ಮ್. ಅದಿಲ್ಲಿ ಕರ್ಣಕುಂಡಲವನ್ನ ಹಾ. ಅಪಹರಿಸಿ ತೆಗೆದೊಯ್ದಿದ್ದಾನೆ. ಸರಿ. ಸರಿ, ಹ್ಮ್. ಇವೆಲ್ಲ ಒಂದು ಕಡೆ ಆದರೆ ಹಾ. ನೋಡು, ಹಾ. ಯಾವುದೇ ಕಾರಣಕ್ಕೂ ಭಯ ಬೀಳುವ ಅಗತ್ಯವೇ ಇಲ್ಲ. ಹಾ. ಈ ಮೊದಲು ಹಾ. ಹಲವಾರು ಸಾರಿ ಹಾ. ನಿಮ್ಮಲ್ಲಿಗೆ ರಕ್ಕಸರು ದಾಳಿ ಮಾಡಿದ್ದುಂಟು ಅಂತ. ಹೌದು ದೇವ. ಆಗ ನಾವೇ ತ್ರಿಮೂರ್ತಿಗಳು ಬಂದು ನಿಮ್ಮ ಸಹಾಯಕ್ಕೆ ಒದಗಿದ್ದೇವೆ. ಹೌದು. ಈಗಲೂ ಅದೇ ರೀತಿಯಲ್ಲಿ ಹಾ. ನಾನೇ ಬರುತ್ತೇನೆ. ಹಾ. ನಾನೇ ಪ್ರಾಗ್ಜ್ಯೋತಿಷ್ಯಪುರಕ್ಕೆ ತೆರಳಿ ಹಾ. ಆತನನ್ನ ಮಡುಹಿ ಹಾ. ನಿಮ್ಮ ಸುವಸ್ತುಗಳನ್ನ ತಂದು ಇಳಿಸುತ್ತೇನೆ. ಯಾವುದೇ ಕಾರಣಕ್ಕೂ ಭಯ ಬೇಡ, ನನ್ನ ನಿರೀಕ್ಷೆಯಲ್ಲಿಯೇ ಇರು. ಸಂಜೋಸ್ಮಿ. ಸುರನಿಗ ಭಯವ ಕಿತ್ತು ಕಳುವುದಾಗ, ಸುರನಿಗ ಭಯವ ಕಿತ್ತು ಕಳುವುದಾಗ, ಗರುಡ ವಾಹನನಾಗಿ ತೆರಳಲು ಹರಿಯು ಮನದಿ ಯೋಚಿಸುತ್ತ, ಗರುಡ ವಾಹನನಾಗಿ ತೆರಳಲು ಹರಿಯು ಮನದಿ ಯೋಚಿಸುತ್ತ, ಹೌದು, ದೇವೇಶನಿಗೇನೋ ಅಭಯವನ್ನ ಇತ್ತೆ. ಆದರೆ ಇನ್ನು ಮುಂದಿನ ಪ್ರಕರಣ ಹೀಗಲ್ಲ. ಸ್ವಾಮಿ, ನಾನೊಬ್ಬನೇ ಹೋದರೆ ಆದೀತ? ಇಲ್ಲಪ್ಪ, ಜೊತೆಯಲ್ಲಿ ನನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗಬೇಕು. ಯಾಕೆ ಗೊತ್ತಾ? ನಾನೊಬ್ಬನೇ ಹೋದರೆ ಕೆಲಸ ಆಗುವುದಿಲ್ಲ ಅಂತಲ್ಲ. ಹಿಂದೊಮ್ಮೆ ಅವಳಿಗೆ ಮಾತು ಕೊಟ್ಟಿದ್ದೇನೆ. ಆ ಮುಖೇನವಾಗಿ ಇದು ಮತ್ತು ಅವಳಿಗೆ ಕೊಟ್ಟ ಮಾತು ಎರಡೂ ಈಡೇರುತ್ತದಲ್ಲ. ಹಾಗಾಗಿ ಕರೆದುಕೊಂಡು ಹೋಗಬೇಕು. ಆದರೆ ಒಂದು ಸಮಸ್ಯೆ ಇದೆ. ನೀನು ನನ್ನ ಜೊತೆಗೆ ಬಾ ಎಂದರೆ ಅವಳು ಖಂಡಿತ ಬರುವುದಿಲ್ಲ. ಹಾಗಂತ ನೀನು ಬರಲೇಕೂಡದು ಎಂದು ಹೇಳಿದರೆ ನಾನು ಬರಲೇಬೇಕು ಎನ್ನುವ ಹಾಗೆ ಹಠ ಮಾಡಿ ಕೂರುತ್ತಾಳೆ ಆಕೆ. ಏನು ಮಾಡುವುದೀಗ? ಸರಿ, ಗರುಡನನ್ನ ಏರಿ ಇಲ್ಲಿಯೇ ಸಕಲ ಸಿದ್ಧತೆಗಳೊಂದಿಗೆ ನಿಲ್ಲುತ್ತೇನೆ. ಆಕೆಯೇ ಬಂದು ನನ್ನನ್ನ ತಡೆದು ಕೇಳಬೇಕು. ಅಷ್ಟು ಮಾಡುತ್ತೇನೆ. ಗರುಡ, ಪಯಣ ಎಲ್ಲಿಗೆ ಪ್ರಿಯನೇ, ಪಯಣ ನಿಮ್ಮ ಪಯಣ, ಪಯಣ ಎಲ್ಲಿಗೆ ಪ್ರಿಯನೇ, ನಿಮ್ಮ ಪಯಣ, ಪಯಣ, ನಿಮ್ಮ ಪಯಣ, ಪಯಣ ಎಲ್ಲಿಗೆ ಪ್ರಿಯನೇ, ನಿಮ್ಮ ಪಯಣ, 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 ನಿಮ್ಮ ಪಯಣ, ಪಯಣ, ಪಯಣ ಎಲ್ಲಿಗೆ ಪ್ರಿಯನೇ, ಎಲ್ಲದೇಶ್ವರೇ, ಪಯಣ, 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 ಪಯಣ
ಹೃದಯೇಶರೇ ದಯದಿ ನೀಪೇ ಎನಗೆ ಹೃದಯೇಶರೇ ಹೃದಯೇಶನ ದಯದಿ ನೀಪೇ ಎನಗೆ
ಮರಿತುತ ಮರಿತುತ ಭಯದೋಯಾರು ಮರಿತುತ್ತಿರುವರು ಬಯಸಿ ನಿರ್ಧರಿಸಿ ಹೋಗುವುದು ಬಯಸಿ ನಿರ್ಧರಿಸಿ ಹೋಗುವುದು ನಿರ್ಧರಿಸಿ ಹೋಗುವುದು ನಿರ್ಧರಿಸಿ ಹೋಗುವುದು ಹೋಗುವುದು ನಿಯತ ಲೋಕವಿಹಾರವೋ ನಿಯತ ಲೋಕವಿಹಾರ ನಿಯತ ಲೋಕವಿಹಾರವೋ ಲೋಕವಿಹಾರವೋ ನಿಯತ ಲೋಕವಿಹಾರವೋ ಪರಿಚಯದ ನೆಲೆಯಲ್ಲಿ ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವರು ಸುತ್ತಿ ಬರುವರು ನಿಯತ ಲೋಕವಿಹಾರವೋ ನಿಯತ ಲೋಕವಿಹಾರವೋ ಲೋಕವಿಹಾರ ನಿಯತ ಲೋಕವಿಹಾರ ನಿಯತ ನಿಯತ ಲೋಕವಿಹಾರವೋ ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು ಪಯಣ 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 ಎಲ್ಲಿಗೆ ಪಯಣ ನಿಮ್ಮ ಪಯಣ 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 ಎಲ್ಲಿಗೆ ಪ್ರಿಯನೇ ಎಲ್ಲಿಗೆ ನಿಮ್ಮ ಪಯಣ ಪಯಣ ಎಲ್ಲಿಗೆ ಪ್ರಿಯನೇ ಹೃದಯೇಶನೇ 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 ದಯದಿ ನೀತೆ ಎನಗೆ ಹೃದಯೇಶನೇ 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 ದಯದಿ ನೀತೆ ಎನಗೆ ಹೃದಯೇಶನೇ ಹೃದಯೇಶನೇ ದಯದಿ ನೀತೆ ನನಗೆ ಪಯಣ ಎಲ್ಲಿಗೆ ಪ್ರಿಯನೇ ಸ್ಮರಿಸುತ್ತಾ 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 ಸ್ಮರಿಸುತ್ತಿರುವರೋ ಬಯಸಿ ನಿರ್ಧರಿಸಿ ಹೋಗುವುದು ಬಯಸಿ ನಿರ್ಧರಿಸಿ ಹೋಗುವುದು ನಿರ್ಧರಿಸಿ ಹೋಗುವುದು ನಿರ್ಧರಿಸಿ ಹೋಗುವುದು ನಿರ್ಧರಿಸಿ ಹೋಗುವುದು ನಿಯತ ಲೋಕವಿಹಾರವೋ ನಿಯತ ಲೋಕವಿಹಾರ ಲೋಕ
ನನ್ನನ್ನು ತಡಿಬೇಡ. ಸಮಯ ಇಲ್ಲ ಅಂತ ಬಂದದ್ದು ನೀವು ನನ್ನ. ಒಂದು ಮಾತು ನಿನಗೆ ಹೇಳಿ ಹೋಗುವ ಅಂತ ಬಂದದ್ದು. ಅಂದ್ರೆ ಏನೋ ಒಂದು ವಿಷಯ ಉಂಟು ಅಂತ ಆಯ್ತು. ಹಾ ಹೀಗೆ ಅದೇ ನಾನು ಭಾವಿಸಿದ್ದು ಏನು ಅಂತಂದ್ರೆ, ಏನು ಇವತ್ತೇನೋ ಹೊಸ ರೀತಿಯಲ್ಲಿ ಕಾಣ್ತಾ ಇದ್ದೀವಿ. ಇವತ್ತ ನೀನು ನೋಡ್ತಿರುವುದು ನನ್ನ, ಇವತ್ತು ನಾನು ನೋಡ್ತಾ ಇರುವುದಲ್ಲ, ಇವತ್ತಿನ ಬಗೆ ಬೇರೆ ರೀತಿಯಲ್ಲಿ ಉಂಟು. ಏನು ಕಂಡೆ? ಗೊತ್ತಾಯ್ತು. ಏನು? ಯಾರಲ್ಲಿ ಸಖೇವೆ ಆರತಿ ಬಟ್ಟೆಯನ್ನು ಸಿದ್ಧಪಡಿಸಿ. ಯಾಕೆ ಗೊತ್ತಾಗಿಲ್ವ ಸ್ವಾಮಿ? ಇಲ್ಲಪ್ಪ, ನಮ್ಮ ಯಜಮಾನರು ಎಲ್ಲಾದ್ರೂ ಹೊಂಟ್ರು ಅಂತ ಆದ್ರೆ ಒಂದು ಹೆಣ್ಣನ್ನು ಕರ್ಕೊಂಡು ಬರ್ತಾರೆ. ಓಹೋ, ಸಿದ್ಧ ಅಲ್ವಾ? ಮತ್ತೆ ನಾವು ಮೊದಲು ಬೇಸರ ಪಟ್ಟಿದ್ವಿ. ಸರಿ, ಇವರು ತಿರುಗಾಟಕ್ಕೆ ಹೊರಟರು ಅಂತ ಆದ್ರೆ ಯಾರಾದ್ರೂ ಒಬ್ಬಳು ಮನೆಗೆ ಬರ್ತಾಳೆ ಅಂತ. ನಾವು ಒಂದಾಯ್ತು, ನಾನು ಎರಡನೇ ಅವಳು, ಮೂರನೇ ಅವಳು ಬಂದು ಆಮೇಲೆ ತಲೆ ಕೆಡಿಸ್ಕೊಳ್ಳಿಲ್ಲ ಸ್ವಾಮಿ. ಆರತಿಯನ್ನು ಬೆಳಗುವುದು, ಒಳಗೆ ಕರ್ಕೊಳ್ಳೋದು, ಆರತಿಯನ್ನು ಬೆಳಗುವುದು, ಒಳಗೆ ಕರ್ಕೊಳ್ಳೋದು. ಕೈಯೆಲ್ಲ ನೋವಾಗಿ ಹೋಗಿದೆ ಸ್ವಾಮಿ. ಬೇಸರ ಇಲ್ಲ, ಯಾಕೆ ಆಯ್ತು ನಿಮ್ಮದು. ಹಾಗಾಗಿ ನನಗೆ ಖಚಿತ ಆಯ್ತು ಯಾವುದೋ ಹೆಣ್ಣು ಬರ್ತಾಳೆ ಅಂತ. ಈಗ 8 ಮಂದಿ ಆಗಿದ್ದಾರೆ ಸ್ವಾಮಿ ನನ್ನಾಗಿ. ಈಗ 8 ಮಂದಿ ಇದ್ದಾರೆ, ಸಾಕಲ್ಲವ? ಮತ್ತೆ 9ನೇವರು ಬೇಕಾ? ನೀವೇ ಹೇಳ್ಬೇಕು ಸ್ವಾಮಿ. ಕರ್ಕೊಂಡು ಬಂದ್ರು ಬಂದ್ರೆ ನಂಬುದಲ್ಲ ನಿಮ್ಮ ಅಲ್ವಾ? ಅಲ್ಲ, ಹಾಗಾದ್ರೆ ಏನಿರ್ಬೋದು? ಏನು? ಲೋಕ ವಿಹಾರಕ್ಕಾಗಿ ಹೊರಟಿದ್ವಿ ಇರಬಹುದಾ? ಹಾಗನಿಸ್ತಾ ಇಲ್ಲ ಸ್ವಾಮಿ. ಇಲ್ವಾ? ಹೀಗಿರಬಹುದು. ಯಾರೋ ಒಬ್ಬ ಭಕ್ತ ಭಯದಲ್ಲಿ ನಿಮ್ಮನ್ನ ಸ್ಮರಿಸ್ತಾ ಇದ್ದಾನೆ, ಕಾಪಾಡು ಎನ್ನುವುದಾಗಿ. ಆತನನ್ನ ರಕ್ಷಿಸಲು ಹೊರಟಿದ್ದೀವಿ. ಹೌದಾ? ನೋಡು, ಹಾಗನಿಸ್ತಾ ಇಲ್ಲ. ಇಲ್ವಾ? ಮತ್ತೆ ಇಲ್ಲ ಅಂತಂದ್ರೆ ಹೀಗಿರ್ಬಹುದು ಸ್ವಾಮಿ. ಹೇಗೆ? ಕೆಲವೊಮ್ಮೆ ತಿರುಗಾಟ ಅಂದ್ರೆ ಹೇಗಿರ್ತದೆ ಅಂತಂದ್ರೆ, ಹೋಗ್ತಾನೆ ಒಬ್ಬ ವ್ಯಕ್ತಿ, ಏನು ಬಂದೆಯ? ಏನು ಇಲ್ಲಪ್ಪ, ಹೀಗೆ ಬಂದದ, ಹೀಗೆ. ಅದಕ್ಕೆ ಏನು ವಿಚಾರ ಇಲ್ಲ, ಕಾರಣ ಇಲ್ಲ, ಹೀಗೆ ತಿರುಗಾಡಿ, ಹೀಗೆ ಮಾತಾಡಿಸಿಕೊಂಡು ಬರುವುದು. ಹಾಗೆ ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು. ಏನಿರಬಹುದು? ಏನು? ಇನ್ನೊಂದು ಮದುವೆಯನ್ನ ಆಗಿ ಬರ್ತೀರಿ ಎನ್ನುವುದನ್ನ ವಿಚಾರ ಮಾಡಿದ್ರೆ ಅಲ್ಲ. ಯಾಕೆ? ಮುಖದಲ್ಲಿ ಶೃಂಗಾರ ಭಾವ ಇಲ್ಲ, ಬೇರೆ ಭಾವ ತೋರ್ತಾ ಇದೆ. ನನ್ನಲ್ಲಿ ನಾನು ತರ್ಕ ಮಾಡಿದರೆ ಪ್ರಯೋಜನ ಇಲ್ಲ. ಎಲ್ಲಾದರೂ ಹೋಗಿ ಹೊರಟು ನಿಂತೆ ಅಂತಾದ್ರೆ ಎಲ್ಲಿಗೆ ಎಂದು ಕೇಳುತ್ತಾರೇನೆ. ಅಪಶಕುನ ಅಲ್ಲವೇನೆ ಅದು? ಅಪಶಕುನ. ಈಗ ಒಮ್ಮೆ ದಾರಿಯಲ್ಲಿ ಹೋಗುತ್ತಿರುವಾಗ ಬೆಕ್ಕೊಂದು ಅಡ್ಡ ಬರುತ್ತದೆ, ಅದನ್ನು ಅಪಶಕುನ ಎಂದು ಹೇಳುವುದಿಲ್ಲವೇನೆ? ಹಾಗ ಸ್ವಾಮಿ, ನಾವು ಮನೆಯಲ್ಲಿ ಬೆಕ್ಕು ಸಾಕ್ತೇವೆ. ಹೌದು, ಆ ಬೆಕ್ಕು ನಮ್ಮ ಕಾಲು ಸುತ್ತವೇ ತಿರುಗಾಡ್ತಾ ಇರ್ತದೆ. ಹಾಗೆ ನಾವು ಮನೆಯಿಂದ ಹೊರಟಾಗ ಆ ಬೆಕ್ಕೆ ಅಡ್ಡ ಬಂದ್ರೆ ಅಪಶಕನ ಅಂತ ಹೇಳಿ ಮನೆಗೆ ಕೂಡ್ತೇವ. ನಮ್ಮ ಕೆಲಸಕ್ಕೆ ನಾವು ಹೋಗುದಿಲ್ವ? ನಾನು ಹಾಗೆ. ನೀನೇ ಮನೆ ಬೇಕು? ಹೌದು, ಹಾಗಲ್ಲ, ನೀನು ಮನೆಯ ಬೆಕ್ಕು ಹೌದು, ಮನದ ಬೇಕು ಹೌದು. ನಿಜ ಸ್ವಾಮಿ. ಹಾಗಾಗಿ ಹೇಳ್ತಾ ಇರೋದು. ಹೇಳಬೇಕಾ? ಆಯ್ತು ಸ್ವಾಮಿ. ಎಲ್ಲಿಗೆ ಅಂತ ಕೇಳುವುದು ಶಿಷ್ಟಾಚಾರ ಅಲ್ಲ ಅಲ್ವಾ? ಆಯ್ತು, ಶಿಷ್ಟಾಚಾರದಲ್ಲಿಯೇ ಕೇಳ್ತೇನೆ. ದೂರವ ಸ್ವಾಮಿ? ದೂರವ ನೀನು ಹೇಳುವುದಲ್ವಾ? ಹಾಗಲ್ಲ ಸ್ವಾಮಿ. ಮತ್ತೆ ನಾನ್ ದೂರ ಅಂತ ಹೇಳಿದ್ದಲ್ಲ, ನಿಮ್ಮ ತಿರುಗಾಟ ದೂರವ ಸ್ವಾಮಿ ಅಂತ. ಓ ಹಾಗೆ. ನನ್ನ ತಿರುಗಾಟ ಹೇಳಲೇಬೇಕು ನಿನಗೆ? ಹೇಳಲೇಬೇಕು. Oh